ಹಲೋ ಡ್ಯಾಡಿ. ಈಗ ಎಲ್ಲರೂ ಶುಗರ್ಲೆಸ್ ಡ್ಯಾಡಿ. ಹಾಂ ಶುಗರ್ಲೆಸ್ ಶುಗರ್. ಡ್ಯಾಡಿ. ಅವ್ರಿಗೆಲ್ಲ ಗೊತ್ತಾಗೋಗ್ತಾ ಇದೆ, ಸಾರಿ. ನಂಗೂ ಸ್ವಲ್ಪ ಲೇಟಾಗಿ ರಿಯಲೈಸ್ ಆಯಿತು. ಸರ್ ಸ್ವಾಗತ, ಕಂಗ್ರ್ಯಾಚುಲೇಷನ್ಸ್ ತಮಗೂ ಕೂಡ. ಆ್ಯಂಡ್ ಜಾಕ್ ಜಾಲಿ ಅವರು ತಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಪೂರ್ಣಚಂದ್ರ ಅವರು ನಾನೇ. ಅಯ್ಯಯ್ಯೋ ಅಲ್ಲ, ಪೂರ್ಣಚಂದ್ರ ಅವರು ಈ ಪಾತ್ರ ಹಾಗೂ ಬಹಳ ವಿಶೇಷವಾದಂಥ ಒಂದು ಸಿನಿಮಾದ ಸಕ್ಸಸ್ ಮೀಟಿಗೆ ಸೇರೋವಾಗ ಅದು ನಂಗೊತ್ತು ರೋಹಿತ್ ಸರ್ ಹೇಳಿದ್ದಾರೆ. ನಿಮಗೇನಾದರೂ ಹೇಳಿದ್ರ ಆಯ್ಕೆ ಮಾಡುವಾಗ ನೀವು ಬರಬೇಕು ಸರ್ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂದಾಗ? ಇಲ್ಲ ಮೇಡಮ್, ನಾನು ಅವತ್ತು ಮಲ್ಲಿಕಾರ್ಜುನ್ ಅವ್ರು ಫೋನ್ ಮಾಡಿದರು. ನಾನು ಬೀದರಲ್ಲಿದ್ದೆ. ಬೀದರಲ್ಲಿದ್ದ ಈಗ ಒಂದು ಸಾಂಗ್ ಇದೆ ಎಕ್ಕದಲ್ಲಿ, ತಾವು ಬರಬೇಕು ಅಂತ ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ದಾರೆ ಅಂತಂದರು. ಬಟ್ ನಾನು 4 ದಿವಸ ಬಿಟ್ಟು ಬರಬೇಕಾಗಿತ್ತು. ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ದಯವಿಟ್ಟು ತಾವು ಪಾತ್ರ ಮಾಡಬೇಕಂದ್ರೆ ಬಂದು ಪಾತ್ರ ಮಾಡಿದೆ. ಮತ್ತು ನನಗೆ ಇನ್ನೊಂದೇನು ಖುಷಿ ಆಗುತ್ತಂದರೆ, ನಾನು ರಂಗಭೂಮಿ ಮತ್ತು ಚಲನಚಿತ್ರ ಬರಲಿಕ್ಕೆ ಅಣ್ಣವರೇ ಕಾರಣ, ರಾಜ್ಕುಮಾರ್ ಅವರು. ಯಾಕಂದ್ರೆ ನಾನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಊರು ಬಿಟ್ಟಿದ್ದೀನಿ. ಅವ್ರದ್ದೊಂದು ಕಥಾನಾಯಕನ ಕಥೆ ಅಂತೇಳಿ ಒಂದು ಬುಕ್ ಬರ್ತದೆ, ಪ್ರಜಾಮತ ಮತ್ತು ವಿಜಯ ಚಿತ್ರದ ಒಂದು ಲೇಖನ ಬಂದಿತ್ತು. ಅದನ್ನು ನೋಡಿ ನಾನು ರಂಗಭೂಮಿ ಸೇರಿದೆ. ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ಹೇಳಿದೆ, ನಾನು ಇಲ್ಲಿ ಬೀದರ್ ಅಂದ್ರೆ ಗುರುತು ಇಡ್ತೇವೆ ಅಣ್ಣವ್ರು ಅಂತೇಳಿ ನಾನು ಬೆಂಗಳೂರು ಅಂದೆ. ಸರಿ ಏನು ಮಾಡ್ತೀರಾ ತಾವು? ಅಣ್ಣ ನಿಮ್ಮ ಮನೇಲಿ ನಾನು ಕೆಲಸ ಮಾಡಬೇಕು ಅಂದೆ. ಕೆಲಸ ಮಾಡ್ತೀರಾ? ನಿಮ್ಮ ಕಾರ್ ಓಡ್ಸೋಕೆ ಬರುತ್ತಾ ಅಂದರು. ಇಲ್ಲ ಅಣ್ಣ, ಕಾರ್ ಓಡ್ಸೋಕೆ ಬರೋಲ್ಲ. ಮತ್ತು ಏನು ಕೆಲಸ ಮಾಡ್ತಾ? ಅಣ್ಣ ನಾನು ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ. ಓಹೋ, ರಂಗಭೂಮಿಯಲ್ಲಿ ಪಾತ್ರ ಮಾಡಬೇಕು, ಮನೇಲಿ ಕೆಲಸ ಮಾಡಬಾರ್ದು ಅಂತಂದರು. ಆಮೇಲೆ ಅಣ್ಣ ಒಂದು ಚಾನ್ಸು ಅಂದ್ರೆ, ತಾಯಿಗೆ ತಕ್ಕ ಮಗ ಶೂಟಿಂಗ್ ನಡೀತದೆ, ಕಂಠೀರವ ಸ್ಟುಡಿಯೋಗೆ ಬನ್ನಿ ಅಂದರು. ಇಲ್ಲಿ ಬಂದೆ, ಕಂಠೀರವ ಸ್ಟುಡಿಯೋ ನನಗೆ ಸಿಗಲಿಲ್ಲ. ಆಮೇಲೆ ಅದು ಇರುತ್ತೆ ಹಂಗೆ ಮಧ್ಯೆ ಗ್ಯಾಪ್ ಆಗೋಯ್ತು. ತದನಂತರ ನಾನು ಅಣ್ಣವ್ರ ಜೊತೆ ಒಂದು ಭಾಗ್ಯದ ಲಕ್ಷ್ಮಿ ಬಾರಮ್ಮದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದೆ. ಆ ನಂತರ ಶಿವಣ್ಣವ್ರ ಜೊತೆ ಒಂದು 8-10 ಸಿನಿಮಾ ಮಾಡಿದೆ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ. ಮತ್ತು ಪುನೀತ್ ಸರ್ ಜೊತೆ ಒಂದು 3-4 ಮಾಡಿದೆ. ಮಾಡಿ ನೋಡಿ, ನಾನು 3ನೇ ತಲೆಮಾರು ಜೊತೆ ನಾನು ಕೆಲಸ ಮಾಡಿ ನಾನು ಸುದೈವ ಅಂತ ನಾನು ಅನಿಸ್ಕೊತೀನಿ. ಆಮೇಲೆ ಇದು ಜಯಣ್ಣವ್ರದ್ದು ನಾನು ಮಾರುತಿ 800 ಅದರಲ್ಲೂ ಸಾಂಗಲೆ ಮಾಡಿದ್ದೀನಿ, ಇದರಲ್ಲೂ ಸಾಂಗಲೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾತ್ರ ಕೊಡಲೇಬೇಕು ನೀವು ಅಷ್ಟೇ. ಹೌದು, ಆಯಿತು. ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಎಲ್ಲಿಂದ ಎಲ್ಲಿಗೆ ರಂಗಭೂಮಿಯಲ್ಲಿ ಅಣ್ಣವ್ರು ಭೇಟಿ ಮಾಡಿ, ಶಿವಣ್ಣವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಇಲ್ಲಿ ಮುಂದೆ ಯುವವ್ರ ಜೊತೆ ನಾನು ಪಾತ್ರ ಮಾಡಿದಲ್ಲ, ಇದನ್ನು ಸುದೈವ ಅಂತ ಹೇಳ್ತಾ ಎಲ್ಲರಿಗೂ ನಾನು ವಂದನೆಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಹೇಳಿದ್ರು. ಅವರ ಹಿಂದಿನ ಸಿನಿಮಾದಲ್ಲಿ ನೀವು ಅಭಿನಯಿಸಿದ್ರಿ, ರತ್ನನ್ ಪ್ರಪಂಚ ಅಲ್ವಾ? ರತ್ನನ್ ಪ್ರಪಂಚದಲ್ಲಿ ಬಿರಾದರ್ ಸರ್ ಬಂದಿದ್ರು. ಆ ಸಿನಿಮಾ ಎಲ್ರಿಗೂ ತಲುಪ್ತು. ನನ್ನ ಲಕ್ಕಿ ಚಾರ್ಮ್ ಬಿರಾದರ್ ಸರ್, ಅದಕ್ಕೆ ಎಕ್ಕಾದಲ್ಲಿ ಇರಲೇಬೇಕು ಅಂತ ಅವ್ರು ಆಸೆ ಪಟ್ಟಿದ್ದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಸ್ ಲಕ್ಕಿ ಚಾರ್ಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಕ್ಷಮಿಸಬೇಕು. ಥ್ಯಾಂಕ್ ಯು. ಓಕೆ ಓ ಸರ್, ಸಕ್ಸಸ್ ಮೀಟ್ ಇಲ್ಲ ಅಂತ ಹೇಳಂಗಿಲ್ಲ ಪ್ಲೀಸ್ ಸರ್. ಇಲ್ಲ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಏನು ಇಷ್ಟು ವರ್ಷದ ಪ್ರಾಕ್ಟೀಸ್ ಇದೆ ನಿಮಗೆ? ಹಾಂ, ಕಮ್ ಆನ್.
ಹಾಕ್ಬಿಟ್ಟು ಈ ರೇಂಜಿಗೆ ಡಾನ್ಸ್ ಮಾಡಿದ್ರು ಅಲ್ವಾ ಇವರು? ಆಕ್ಚುಲಿ ಮೊದಲೇ ಗೊತ್ತಿದ್ರೆ ನಾನು ಇದೇ ಸ್ಟೆಪ್ ಹಾಕ್ಸ್ತಾ ಇದ್ದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.